ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 6/5/2024 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಜನ್ಮದ ಪಾಪಗಳಿಂದ ಹಗುರರಾಗಲು ತಂದೆಗೆ ಸತ್ಯವನ್ನು ಹೇಳಿ ಮತ್ತು ಹಿಂದಿನ ಜನ್ಮಗಳ ವಿಕರ್ಮಗಳನ್ನು ಯೋಗಾಗ್ನಿಯಿಂದ ಸಮಾಪ್ತಿ ಮಾಡಿಕೊಳ್ಳಿ. ಶಿವ ಭಗವಾನು ವಾಚ. ಇದಂತೂ ಅವಶ್ಯವಾಗಿ ಮಕ್ಕಳು ತಿಳಿದುಕೊಳ್ತಾರೆ. ನಾವು ತಂದೆಯ ಬಳಿಗೆ ರಿಫ್ರೆಶ್ ಆಗಲು ಹೋಗ್ತೇವೆ. ಇಲ್ಲಿ ಸೇವಾ ಕೇಂದ್ರಕ್ಕೆ ಬಂದಾಗ ಈ ರೀತಿ ತಿಳಿದುಕೊಳ್ಳೋದಿಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿದೆ ಬಾಬಾ ಮಧುಬನದಲ್ಲಿದ್ದಾರೆ ಎಂದು ಇರ್ತದೆ. ತಂದೆ ಮಕ್ಕಳಿಗಾಗಿ ಮುರಳಿ ನುಡಿಸ್ತಾರೆ. ಅದರಿಂದ ಮಕ್ಕಳು ಸಹ ಮುರಳಿಯನ್ನು ಕೇಳಲು ಹೋಗ್ತೇವೆಂದು ತಿಳಿದುಕೊಳ್ತಾರೆ. ಮುರಳಿ ಎನ್ನುವ ಮಾತು ಕೃಷ್ಣನ ಎಂದು ತಿಳಿದು ಬಿಟ್ಟಿದ್ದಾರೆ. ಮುರಳಿಯ ಅರ್ಥ ಬೇರೇನೂ ಇಲ್ಲ. ಹೀಗೆ ನೀವು ಮಕ್ಕಳಿಗೆ ಒಳ್ಳೆಯ ತಿಳುವಳಿಕೆ ಬಂದಿದೆ. ತಂದೆ ತಿಳಿಸಿದ್ದಾರೆ, ನೀವದನ್ನು ಅನುಭವ ಮಾಡ್ತೀರಿ. ಹೌದು, ನಾವು ಬಹಳ ಬುದ್ಧಿ ಇಲ್ಲದವರಾಗಿದ್ದೇವೆಂದು ಯಾರೂ ತಿಳಿದುಕೊಳ್ಳೋದಿಲ್ಲ. ಇಲ್ಲಿ ಬಂದಾಗ ನಿಶ್ಚಯ ಬುದ್ಧಿಯವರಾಗ್ತಾರೆ. ಅವಶ್ಯವಾಗಿ ನಾವು ಬಹಳ ಬುದ್ಧಿ ಇಲ್ಲದವರಾಗಿದ್ದೆವು. ನೀವು ಸತ್ಯಯುಗದಲ್ಲಿ ಎಷ್ಟೊಂದು ಬುದ್ಧಿವಂತರು, ವಿಶ್ವದ ಮಾಲೀಕರಾಗಿದ್ದೀರಿ. ಯಾರೇ ಮೂರ್ಖರು ವಿಶ್ವದ ಮಾಲೀಕರಾಗ್ತಾರೇನು? ಈ ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರಾಗಿದ್ದರು. ಅವರು ಬುದ್ಧಿವಂತರಾಗಿರುವ ಕಾರಣ ಭಕ್ತಿ ಮಾರ್ಗದಲ್ಲಿ ಅವರನ್ನು ಪೂಜಿಸಲಾಗ್ತದೆ. ಜಡಚಿತ್ರವೇನೂ ಮಾತಾಡೋದಿಲ್ಲ. ಶಿವ ತಂದೆಯ ಪೂಜೆ ಮಾಡುತ್ತಾರೆಂದಾಗ ಅವರು ಮಾತನಾಡುತ್ತಾರೇನು? ಶಿವ ತಂದೆ ಒಮ್ಮೆಯೇ ಬಂದು ಮಾತನಾಡ್ತಾರೆ. ಪೂಜೆ ಮಾಡುವವರಿಗೂ ಸಹ ಈ ಜ್ಞಾನ ಹೇಳುವವರಿದ್ದಾರೆಂದು ತಿಳಿದುಕೊಂಡಿಲ್ಲ. ಕೃಷ್ಣ ಮುರಳಿಯನ್ನು ನುಡಿಸುತ್ತಿದ್ದನೆಂದು ತಿಳಿದುಕೊಂಡಿದ್ದಾರೆ. ಯಾರ ಪೂಜೆ ಮಾಡಿದರೂ ಅವರ ಕರ್ತವ್ಯವನ್ನಂತೂ ತಿಳಿದುಕೊಂಡಿಲ್ಲ. ಅದರಿಂದ ತಂದೆ ಬರುವ ತನಕ ಈ ಪೂಜೆ ನಿಷ್ಫಲವಾಗ್ತದೆ. ನೀವು ಮಕ್ಕಳಲ್ಲಿಯೂ ಸಹ ಕೆಲವರು ಹೇಗೆ ಶಾಸ್ತ್ರ ಮೊದಲಾದವುಗಳೇನನ್ನೂ ಓದಿಲ್ಲ. ಈಗ ನಿಮಗೆ ಒಬ್ಬ ಸತ್ಯ ತಂದೆ ಓದಿಸ್ತಾರೆ. ನೀವು ತಿಳಿದಿದ್ದೀರಿ. ಈಗ ಸತ್ಯವನ್ನು ಓದಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ. ತಂದೆಗೆ ಸತ್ಯ ಎಂದು ಕರೆಯಲಾಗುವುದು. ನರನಿಂದ ನಾರಾಯಣರಾಗುವ ಸತ್ಯ ಕಥೆ ತಿಳಿಸ್ತಾರೆ. ಅರ್ಥವೇನೂ ಸರಿಯಿದೆ. ಸತ್ಯ ತಂದೆ ಬರ್ತಾರೆ. ಈಗ ನರನಿಂದ ನಾರಾಯಣರಾಗಬೇಕಾದರೆ ಅವಶ್ಯವಾಗಿ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರಲ್ಲವೇ? ಈ ಹಳೆಯ ಕಲಿಯುಗದ ಪ್ರಪಂಚವನ್ನು ಸ್ಥಾಪಿಸುತ್ತಾರೇನು? ಕಥೆಯನ್ನು ಕೇಳುವ ಸಮಯದಲ್ಲಿ ನಾವು ನರನಿಂದ ನಾರಾಯಣರಾಗ್ತವೆಂದು ಯಾರ ಬುದ್ಧಿಯಲ್ಲಿಯೂ ಇರೋದಿಲ್ಲ. ಈಗ ನಿಮಗೆ ನರನಿಂದ ನಾರಾಯಣರಾಗುವ ರಾಜಯೋಗ ಕಲಿಸ್ತಾರೆ. ಇದು ಸಹ ಹೊಸ ಮಾತೇನಲ್ಲ. ತಂದೆ ತಿಳಿಸ್ತಾರೆ, ನಾನು ಕಲ್ಪಕಲ್ಪವೂ ಬಂದು ತಿಳಿಸ್ತೇನೆ. ಯುಗ ಯುಗದಲ್ಲಿ ನಾನೇ ಹೇಗೆ ಬರಲಿ? ಬ್ರಹ್ಮನ ಚಿತ್ರ ತೋರಿಸಿ ಇದು ಅವರ ರಥವಾಗಿದೆ ಎಂದು ತಿಳಿಸಿ. ಇವರು ಅನೇಕ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ಪತಿತರಾಗಿದ್ದಾರೆ. ಈಗ ಇವರೂ ಸಹ ಪಾವನರಾಗ್ತಾರೆ. ನಾವು ಸಹ ಆಗ್ತೇವೆ. ಆದರೆ ಯೋಗ ಬಲದ ವಿನಃ ಯಾರೂ ಪಾವನರಾಗೋದಿಲ್ಲ. ವಿಕರ್ಮ ವಿನಾಶವಾಗಲು ಸಾಧ್ಯವಿಲ್ಲ. ನೀರಿನಲ್ಲಿ ಸ್ನಾನ ಮಾಡೋದರಿಂದ ಯಾರೂ ಪಾವನರಾಗೋದಿಲ್ಲ. ಇದು ಯೋಗಾಗ್ನಿಯಾಗಿದೆ. ನೀರು ಅಗ್ನಿಯನ್ನು ನಂದಿಸುವಂಥದ್ದು, ಅಗ್ನಿ ಸುಡುವಂಥದ್ದಾಗಿದೆ. ಇದರಿಂದ ವಿಕರ್ಮ ವಿನಾಶವಾಗಲು ನೀರೇನು ಅಗ್ನಿಯಂತೂ ಅಲ್ಲ. ಇವರು ಎಲ್ಲರಿಗಿಂತ ಹೆಚ್ಚು ಗುರುಗಳನ್ನು ಮಾಡಿಕೊಂಡಿದ್ದರು. ಬಹಳ ಶಾಸ್ತ್ರಗಳನ್ನು ಓದಿದ್ದಾರೆ. ಆ ಜನ್ಮದಲ್ಲಿ ಪಂಡಿತನಂತೆ ಇದ್ದರು. ಆದರೆ ಅದರಿಂದ ಏನೂ ಲಾಭ ಸಿಗಲಿಲ್ಲ. ಅದರಿಂದ ಪುಣ್ಯಾತ್ಮ ಆಗೋದಿಲ್ಲ. ಇನ್ನೂ ಪಾಪವನ್ನು ಮಾಡ್ತಾ ಬಂದೆವು. ತಂದೆ ತಿಳಿಸ್ತಾರೆ, ಯಾರು ತಮ್ಮನ್ನು ಮಕ್ಕಳೆಂದು ತಿಳಿದುಕೊಳ್ತಾರೆ
ಈ ಜನ್ಮದಲ್ಲಿ ಮಾಡಿರುವ ಪಾಪವನ್ನು ತಂದೆಯ ಸಮ್ಮುಖದಲ್ಲಿ ಬಂದಾಗ ಎಲ್ಲವನ್ನೂ ತಿಳಿಸಿಬಿಡಬೇಕು. ಆಗ ಹಗುರಾಗ್ತದೆ. ನಂತರ ಜನ್ಮ ಜನ್ಮಾಂತರದ ಪಾಪಕರ್ಮದ ಹೊರೆಯನ್ನು ಪುರುಷಾರ್ಥ ಮಾಡಿ ದೂರ ಮಾಡಿಕೊಳ್ಳಬೇಕು. ಆಗ ಈ ಜನ್ಮದಲ್ಲಿ ಹಗುರವಾಗ್ತಿರಿ. ತಂದೆ ಯೋಗದ ಮಾತನ್ನು ತಿಳಿಸ್ತಾರೆ. ಯೋಗದಿಂದ ವಿಕರ್ಮ ವಿನಾಶವಾಗ್ತದೆ. ಈ ಮಾತುಗಳನ್ನು ನೀವೀಗ ಕೇಳ್ತೀರಿ. ಸತ್ಯಯುಗದಲ್ಲಿ ಈ ಮಾತುಗಳನ್ನು ಯಾರೂ ಹೇಳೋದಿಲ್ಲ. ಹೀಗೆ ನಾಟಕ ಮಾಡಲ್ಪಟ್ಟಿದೆ. ಸೆಕೆಂಡ್ ಬೈ ಸೆಕೆಂಡ್ ಈ ನಾಟಕ ಸುತ್ತುತ್ತಿರ್ತದೆ. ಒಂದು ಸೆಕೆಂಡ್ ಮತ್ತೊಂದು ಸೆಕೆಂಡಿನೊಂದಿಗೆ ಹೋಲುವುದಿಲ್ಲ. ಗಳಿಗೆಗೆ ಆಯುಸ್ಸು ಕಡಿಮೆಯಾಗ್ತಾ ಇರ್ತದೆ. ಆದರೆ ನೀವೀಗ ಆಯುಸ್ಸು ಕಡಿಮೆಯಾಗುವುದನ್ನು ತಡೆಯುತ್ತೀರಿ ಹಾಗೂ ಯೋಗದಿಂದ ಆಯುಸ್ಸನ್ನು ವೃದ್ಧಿ ಮಾಡಿಕೊಳ್ತೀರಿ. ಈಗ ತಾವು ಮಕ್ಕಳು ಯೋಗ ಬಲದಿಂದ ದೀರ್ಘಾಯುಸ್ಸನ್ನು ಮಾಡಿಕೊಳ್ಳಬೇಕು. ಯೋಗಕ್ಕಾಗಿ ತಂದೆ ಬಹಳ ಒತ್ತು ಕೊಡ್ತಾರೆ. ಆದರೆ ಕೆಲವು ಮಕ್ಕಳು ತಿಳಿದುಕೊಳ್ಳೋದೇ ಇಲ್ಲ. ಬಾಬಾ, ನಾವು ಮರೆತು ಹೋಗ್ತವೆಂದು ಹೇಳ್ತಾರೆ. ತಂದೆಯೂ ತಿಳಿಸ್ತಾರೆ, ಯೋಗವೆಂದರೆ ಅನ್ಯ ಮಾತೇನಿಲ್ಲ. ಇದು ನೆನಪಿನ ಯಾತ್ರೆಯಾಗಿದೆ. ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ಪಾಪನಾಶವಾಗ್ತದೆ. ಅಂತ್ಯಮತಿ ಸೋಗತಿಯಾಗ್ತದೆ. ಇದನ್ನು ಕುರಿತು ಒಂದು ಕತೆ ಹೇಳ್ತಾರೆ. ಯಾರೋ ಒಬ್ಬರಿಗೆ ನೀನು ಎಮ್ಮೆ ಎಂದು ತಿಳಿದುಕೋ ಎಂದು ಹೇಳಿದ ಕೂಡಲೇ ನಾನು ಎಮ್ಮೆಯಾಗಿದ್ದೇನೆ ಎಂಬ ಅಭ್ಯಾಸ ಮಾಡತೊಡಗಿದ. ನಂತರ ಅವರಿಗೆ ಈ ಬಾಗಿಲಿನಿಂದ ಹೋಗಿ ಎಂದು ಹೇಳಿದರೆ ಅವರು ಎಮ್ಮೆಯಾಗಿದ್ದೇನೆ ಹೇಗೆ ಹೋಗಲಿ ಎಂದು ಹೇಳಿದರು. ಆ ಸಮಯದಲ್ಲಿ ಅವರು ಎಮ್ಮೆಯಂತೆಯೇ ಆಗಿಬಿಟ್ಟರು. ಇದನ್ನು ಒಂದು ಉದಾಹರಣೆಯಾಗಿ ಮಾಡಿದ್ದಾರೆ. ವಾಸ್ತವದಲ್ಲಿ ಈ ರೀತಿ ಯಾರೂ ಇರಲು ಸಾಧ್ಯವಿಲ್ಲ. ಇದು ಯಥಾರ್ಥವಾದ ಉದಾಹರಣೆಯಲ್ಲ. ಸಾಮಾನ್ಯವಾಗಿ ಸತ್ಯ ಮಾತಿನ ಉದಾಹರಣೆ ನೀಡಲಾಗ್ತದೆ. ಈ ಸಮಯದಲ್ಲಿ ತಂದೆ ನಿಮಗೆ ಏನೆಲ್ಲವನ್ನು ಹೇಳ್ತಾರೆ ಅದನ್ನು ಭಕ್ತಿ ಮಾರ್ಗದಲ್ಲಿ ಹಬ್ಬಗಳ ರೀತಿ ಆಚರಿಸ್ತಾರೆ. ಎಷ್ಟೊಂದು ಜಾತ್ರೆ ಹುಣ್ಣಿಮೆಗಳು ನಡೀತವೆ. ಆದರೆ ಈ ಸಮಯದಲ್ಲಿ ಏನು ನಡೆಯುತ್ತದೆಯೋ ಅದೇ ಹಬ್ಬದ ರೂಪದಲ್ಲಿ ಆಚರಿಸ್ತಾರೆ. ನೀವಿಲ್ಲಿ ಎಷ್ಟೊಂದು ಸ್ವಚ್ಛವಾಗ್ತೀರಿ. ಜಾತ್ರೆಗಳಂತಹ ಕಡೆ ಎಷ್ಟೊಂದು ಕೊಳಕಾಗಿರ್ತದೆ. ಶರೀರಕ್ಕೂ ಮಣ್ಣನ್ನು ಹಚ್ಚುತ್ತಾರೆ. ಇದರಿಂದ ಪಾಪ ನಾಶವಾಗ್ತದೆ ಎಂದು ತಿಳಿಯುತ್ತಾರೆ. ಬಾಬಾ ಇದೆಲ್ಲವನ್ನೂ ಮಾಡಿದ್ದಾರೆ. ನಾಸಿಕ್ನಲ್ಲಿ ನೀರು ಬಹಳ ಕೊಳಕಾಗಿರ್ತದೆ. ಅಲ್ಲಿ ಹೋಗಿ ಮಣ್ಣು ಹಚ್ತಾರೆ. ಪಾಪ ವಿನಾಶವಾಗುವುದೆಂದು ತಿಳಿಯುತ್ತಾರೆ. ಮತ್ತೆ ಆ ಮಣ್ಣನ್ನು ಸ್ವಚ್ಛ ಮಾಡಲು ಆ ನೀರನ್ನು ತೆಗೆದುಕೊಂಡು ಬರ್ತಾರೆ. ವಿದೇಶಕ್ಕೆ ಮಹಾರಾಜರಂತಹ ವ್ಯಕ್ತಿಗಳು ಹೊರಟರೆ ಗಂಗಾಜಲದ ಮಡಿಕೆಗಳನ್ನು ತೆಗೆದುಕೊಂಡು ಹೋಗ್ತಾರೆ. ನಂತರ ಹಡಗಿನಲ್ಲಿಯೂ ಇದೇ ನೀರನ್ನು ಕುಡಿಯುತ್ತಾರೆ. ಮುಂಚೆ ವಿಮಾನ, ಮೋಟಾರು ಮುಂತಾದವುಗಳೇನೂ ಇರಲಿಲ್ಲ. 100-150 ವರ್ಷಗಳಲ್ಲಿ ಏನೇನೋ ಆಗಿಬಿಟ್ಟಿದೆ. ಸತ್ಯಯುಗದ ಆದಿಯಲ್ಲಿ ಈ ವಿಜ್ಞಾನ ಉಪಯೋಗಕ್ಕೆ ಬರ್ತದೆ. ಅಲ್ಲಂತೂ ಮಹಲು ಮುಂತಾದವುಗಳನ್ನು ಮಾಡಲು ಹೆಚ್ಚು ಸಮಯ ಹಿಡಿಸುವುದಿಲ್ಲ. ಈಗ ನಿಮ್ಮ ಬುದ್ಧಿ ಪಾರಸ ಬುದ್ಧಿಯಾಗ್ತದೆ. ಅದರಿಂದ ಎಲ್ಲಾ ಕಾರ್ಯಗಳನ್ನು ಸಹಜವಾಗಿ ಮಾಡ್ತೀರಿ. ಹೀಗೆ ಇಲ್ಲಿ ಮಣ್ಣಿನ ಇಟ್ಟಿಗೆಯನ್ನು ತಯಾರಿಸಿದರೆ ಅಲ್ಲಿ ಚಿನ್ನದ ಇಟ್ಟಿಗೆ ಆಗ್ತದೆ. ಇದನ್ನು ಕುರಿತು ಮಾಯಾ ಮಚ್ಚಂದರ್ನ ಆಟವನ್ನು ತೋರಿಸ್ತಾರೆ. ಅವರು ಇದನ್ನು ಪ್ರದರ್ಶಿಸುವ ಸಲುವಾಗಿ ಕುಳಿತು ನಾಟಕವನ್ನಾಗಿ ಮಾಡಿದ್ದಾರೆ. ಆದರೆ ಸ್ವರ್ಗದಲ್ಲಿ ಚಿನ್ನದ ಇಟ್ಟಿಗೆಗಳು ಅವಶ್ಯವಾಗಿ ಇರ್ತದೆ. ಅದನ್ನು ಸ್ವರ್ಣಿಮ ಯುಗವೆಂದು ಕರೆಯಲಾಗುವುದು. ಇದನ್ನು ಕಬ್ಬಿಣದ ಯುಗವೆಂದು ಕರೆಯಲಾಗುವುದು. ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡ್ತಾರೆ. ಸ್ವರ್ಗದ ಚಿತ್ರಗಳು ಸಹ ಶಾಶ್ವತವಾಗಿ ಉಳಿದಿವೆ. ಏಕೆಂದರೆ ವಿಕಾರಿಯಾಗುವ ಕಾರಣ ದೇವತೆ ಎಂದು ಹೇಗೆ ಹೇಳಿಕೊಳ್ತಾರೆ. ಆದಿ ಸನಾತನ ಧರ್ಮವೆಂದು ಹೇಳ್ತಾ ಹಿಂದೂ ಧರ್ಮವೆಂದು ಹೇಳ್ತಾರೆ. ದೇವತೆಗಳಿಗೆ ಬದಲಾಗಿ ಹಿಂದೂ ಎಂದು ಹೇಳ್ತಾರೆ. ನೀವು ಎಲ್ಲಿಗೆ ಹೋದರೂ ಇದನ್ನು ತಿಳಿಸ್ತೀರಿ. ಏಕೆಂದರೆ ನೀವು ಮೆಸೆಂಜರ್ ಆಗಿ ಸಂದೇಶವಾಹಕರು. ತಂದೆಯ ಪರಿಚಯವನ್ನಂತೂ ಪ್ರತಿಯೊಬ್ಬರಿಗೂ ನೀಡಬೇಕು. ಇವರು ಹೇಳುವುದು ಸರಿ ಎಂದು ಕೆಲವರು ತಕ್ಷಣ ತಿಳಿಯುತ್ತಾರೆ. ಇಬ್ಬರೂ ತಂದೆಯರು ಅವಶ್ಯವಾಗಿದ್ದಾರೆ. ಪರಮಾತ್ಮ ಸರ್ವವ್ಯಾಪಿ ಎಂದು ಕೆಲವರು ಹೇಳ್ತಾರೆ. ಒಬ್ಬರಿಂದ ಹದ್ದಿನ ಆಸ್ತಿ ಸಿಗ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಪಾರಲೌಕಿಕ ತಂದೆಯಿಂದ 21 ಜನ್ಮಗಳಿಗಾಗಿ ಬೇಹದ್ದಿನ ಆಸ್ತಿ ಸಿಗ್ತದೆ. ಈ ಜ್ಞಾನ ಹೀಗಿದೆ. ಅಲ್ಲಿ ಈ ಜ್ಞಾನವಿರೋದಿಲ್ಲ. ಸಂಗಮ ಯುಗದಲ್ಲಿಯೇ ಆಸ್ತಿ ಸಿಗ್ತದೆ. ನಂತರ 21 ಪೀಳಿಗೆಯವರೆಗೆ ಜನ್ಮ ಜನ್ಮಾಂತರ ರಾಜ್ಯ ಮಾಡ್ತೀರಿ. ನೀವಿಡೀ ವಿಶ್ವದ ಮಾಲೀಕರಾಗ್ತೀರಿ. ಇದೆಲ್ಲವೂ ನಿಮಗೆ ಈಗ ತಿಳಿದಿದೆ. ಯಾರು ಪಕ್ಕಾ ನಿಶ್ಚಯ ಬುದ್ಧಿವರಾಗ್ತಾರೆ ಅವರಿಗೆಂದೂ ಸಂಶಯ ಬರೋದಿಲ್ಲ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗ್ತದೆ. ಶಿವ ತಂದೆ ಬಂದಾಗ ಅವಶ್ಯವಾಗಿ ಆಸ್ತಿಯನ್ನು ಕೊಡ್ತಾರಲ್ಲವೇ. ಆದ್ದರಿಂದ ತಂದೆಯೂ ಸಹ ಈ ಬ್ಯಾಡ್ಜ್ ಬಹಳ ಚೆನ್ನಾಗಿದೆ ಎಂದು ಹೇಳ್ತಾರೆ. ಇದನ್ನು ಸದಾ ಧರಿಸಿರಬೇಕು.
ಮನೆ ಮನೆಗೂ ಸಂದೇಶ ಕೊಡಬೇಕು, ನಂತರ ಒಪ್ಪಿಕೊಳ್ಳುವುದು ಅಥವಾ ಒಪ್ಪಿಕೊಳ್ಳದಿರುವುದು ಅವರಿಗೆ ಬಿಟ್ಟಿದ್ದು. ವಿನಾಶವು ಆಗುವಾಗ ಭಗವಂತ ಬಂದಿದ್ದಾರೆಂದು ತಿಳಿದುಕೊಳ್ತಾರೆ. ಆಗ ನೀವು ಯಾರಿಗೆ ಸಂದೇಶವನ್ನು ಮೊದಲೇ ಕೊಟ್ಟಿರ್ತೀರಿ ಅವರು ಆಗ ಈ ಶ್ವೇತ ವಸ್ತ್ರಧಾರಿಯಾಗಿರುವ ಸೂಕ್ಷ್ಮ ದೇವತೆ ಯಾರೆಂದು ತಿಳಿತಾರೆ. ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ದೇವತೆಯನ್ನು ನೋಡ್ತಾರಲ್ಲವೇ. ಮಮ್ಮ ಬಾಬಾ ಯೋಗ ಬಲದಿಂದ ಹೀಗೆ ಸೂಕ್ಷ್ಮ ದೇವತೆ ಆಗುವರು, ನಾವು ಹಾಗೆಯೇ ಆಗುತ್ತೇವೆಂದು ಈಗ ನೀವು ತಿಳಿದುಕೊಂಡಿದ್ದೀರಿ. ಈ ಎಲ್ಲ ಮಾತುಗಳನ್ನು ತಂದೆ ಇವರಲ್ಲಿ ಪ್ರವೇಶ ಮಾಡಿ ತಿಳಿಸ್ತಾರೆ. ನೇರವಾಗಿ ಜ್ಞಾನವನ್ನು ಕೊಡ್ತಾರೆ. ತಂದೆಯಲ್ಲಿರುವ ಜ್ಞಾನ ನೀವು ಮಕ್ಕಳಲ್ಲಿಯೂ ಇದೆ. ಯಾವಾಗ ಮೇಲೆ ಹೋಗ್ತೀರಿ ಆಗ ಈ ಜ್ಞಾನದ ಪಾತ್ರ ಸಮಾಪ್ತಿಯಾಗ್ತದೆ. ನಂತರ ಸುಖದ ಪಾತ್ರವನ್ನು ಅಭಿನಯಿಸ್ತೀರಿ. ಆಗ ಈ ಜ್ಞಾನ ಮರೆತು ಹೋಗ್ತದೆ. ಆದ್ದರಿಂದ ನೀವು ಮಕ್ಕಳು ಎಲ್ಲಿಗೇ ಹೋದರೂ ಸಹ ಸಂದೇಶಿಯ ಚಿಹ್ನೆಯಾಗಿ ಈ ಬ್ಯಾಡ್ಜ್ ಅವಶ್ಯವಾಗಿ ಜೊತೆಯಲ್ಲಿರಬೇಕು. ಒಂದು ವೇಳೆ ಯಾರಾದರೂ ತಮಾಷೆ ಮಾಡಬಹುದು. ಏನೆಂದು ತಾನೇ ತಮಾಷೆ ಮಾಡ್ತಾರೆ? ನೀವಂತೂ ಸರಿಯಾಗಿರುವ ಮಾತುಗಳನ್ನೇ ಹೇಳ್ತೀರಿ. ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಶಿವ ಎಂದು ಅವರ ಹೆಸರಾಗಿದೆ. ಅವರು ಕಲ್ಯಾಣಕಾರಿಯಾಗಿದ್ದಾರೆ. ಅವರು ಬಂದು ಸ್ವರ್ಗ ಸ್ಥಾಪನೆ ಮಾಡ್ತಾರೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಈ ಎಲ್ಲ ಜ್ಞಾನ ನಿಮಗೀಗ ಪ್ರಾಪ್ತಿಯಾಗಿದೆ ಅಂದಾಗ ಏಕೆ ಮರೆಯಬೇಕು? ಈ ಎಲ್ಲ ಮಾತುಗಳು ಬಹಳ ಸಹಜವಾಗಿದೆ. ನಡೀತಾ ತಿರುಗಾಡುತ್ತಾ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಬೇಕು. ಶಾಂತಿಧಾಮ ಹಾಗೂ ಸುಖಧಾಮ. ನೀವು ಮಕ್ಕಳು ಇಲ್ಲಿಗೆ ಬರುತ್ತೀರೆಂದಾಗ ಮುರಳಿಯನ್ನು ಕೇಳಿ ನಂತರ ಹೋಗಿ ಮುರಳಿಯನ್ನು ಹೇಳಬೇಕು. ಕೇವಲ ನಿಮಿತ್ತ ಸಹೋದರಿ ಮಾತ್ರ ಮುರಳಿ ನುಡಿಸುವಂತಾಗಬಾರದು. ನಿಮಿತ್ತ ಸಹೋದರಿಯು ತಮ್ಮ ಸಮಾನ ಮಾಡಿ ತಯಾರು ಮಾಡಬೇಕು. ಆಗ ಅನೇಕರ ಕಲ್ಯಾಣ ಮಾಡಲು ಸಾಧ್ಯವಾಗ್ತದೆ. ಒಂದು ವೇಳೆ ಒಬ್ಬ ನಿಮಿತ್ತ ಸಹೋದರಿ ಬೇರೆ ಕಡೆ ಹೋದಾಗ ಉಳಿದವರು ಏಕೆ ಸೇವಾ ಕೇಂದ್ರವನ್ನು ನಡೆಸಬಾರದು? ಉಳಿದವರು ಧಾರಣೆ ಮಾಡಿರುವುದಿಲ್ಲವೇನು? ವಿದ್ಯಾರ್ಥಿಗೆ ಓದುವುದು ಹಾಗೂ ಓದಿಸುವುದರಲ್ಲಿ ರುಚಿ ಇರಬೇಕು. ಮುರಳಿಯಂತೂ ಬಹಳ ಸಹಜವಾಗಿದೆ. ಯಾರು ಬೇಕಾದರೂ ಧಾರಣೆ ಮಾಡಿ ಕ್ಲಾಸ್ ಮಾಡಬಹುದು. ಇಲ್ಲಿ ತಂದೆ ಕುಳಿತಿದ್ದಾರೆ. ಮಕ್ಕಳು ಯಾವುದೇ ಮಾತಿನಲ್ಲಿಯೂ ಸಂಶಯ ಪಡಬಾರದೆಂದು ತಿಳಿಸ್ತಾರೆ. ಒಬ್ಬ ತಂದೆಯ ಎಲ್ಲವನ್ನೂ ತಿಳಿಸ್ತಾರೆ. ಗುರಿ ಉದ್ದೇಶವೂ ಒಂದೇ ಆಗಿದೆ. ಇದರಲ್ಲಿ ಯಾವ ಪ್ರಶ್ನೆಯನ್ನೂ ಕೇಳುವ ಅವಶ್ಯಕತೆ ಇಲ್ಲ. ನೆನಪಿನ ಸಹಯೋಗದಿಂದ ವಿಶ್ವವನ್ನೆಲ್ಲ ಪಾವನ ಮಾಡಬೇಕು. ಇದರಲ್ಲಿ ನೀವು ಸಹಯೋಗ ಕೊಡ್ತೀರಿ. ಜಗತ್ತನ್ನೆಲ್ಲ ಪವಿತ್ರ ಮಾಡಬೇಕಾಗಿದೆಯಲ್ಲವೇ? ಎಲ್ಲರೂ ಶಾಂತಿಧಾಮಕ್ಕೆ ಹೋಗಲಿ ಎಂದು ತಂದೆ ಎಲ್ಲ ಮಕ್ಕಳ ಮೇಲೂ ದೃಷ್ಟಿಯನ್ನಿಡ್ತಾರೆ. ಎಲ್ಲರಿಗೂ ಗಮನ ತರಿಸ್ತಾರೆ. ತಂದೆಯಂತೂ ಬೇಹದ್ದಿನಲ್ಲಿ ಕುಳಿತುಕೊಳ್ತಾರಲ್ಲವೇ. ನಾನಿಡೀ ಜಗತ್ತನ್ನು ಪಾವನ ಮಾಡಲು ಬಂದಿದ್ದೇನೆ. ಜಗತ್ತೆಲ್ಲ ಪವಿತ್ರವಾಗುವ ಶಕ್ತಿಯನ್ನು ಕೊಡ್ತೇನೆ. ಯಾರಿಗೆ ಪೂರ್ಣ ಯೋಗ ಬಲವಿರುತ್ತದೆಯೋ ಅವರು ಯೋಗದ ಸಮಯದಲ್ಲಿ ತಂದೆ ಈಗ ಕುಳಿತು ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ. ಇದರಿಂದ ವಿಶ್ವದಲ್ಲಿ ಶಾಂತಿ ಹರಡುತ್ತದೆ ಎಂದು ಮಕ್ಕಳು ತಿಳಿದುಕೊಳ್ತೀರಿ. ಮಕ್ಕಳು ನೆನಪಿನಲ್ಲಿರುತ್ತೀರೆಂದರೆ ಆಗ ಸಹಯೋಗ ಸಿಗ್ತದೆ. ಸಹಯೋಗಿ ಮಕ್ಕಳು ಬೇಕಲ್ಲವೇ? ಈಶ್ವರನ ಸಹಯೋಗಿಗಳು ನಿಶ್ಚಯ ಬುದ್ಧಿಯವರೇ ನೆನಪು ಮಾಡ್ತಾರೆ. ಪಾವನರಾಗುವುದೇ ನಿಮ್ಮ ಮೊದಲ ಸಬ್ಜೆಕ್ಟ್ ಆಗಿದೆ. ಆದ್ದರಿಂದ ನೀವು ಮಕ್ಕಳು ತಂದೆಯ ಜೊತೆ ನಿಮಿತ್ತರಾಗ್ತೀರಿ. ಹೇ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನು ಕರೀತೀರಿ. ಅಂದಾಗ ಅವರೊಬ್ಬರೇ ಏನು ಮಾಡ್ತಾರೆ? ನಿಮಗೆ ತಿಳಿದಿದೆ, ನಾವು ವಿಶ್ವವನ್ನು ಪಾವನ ಮಾಡಿ ಇಡೀ ವಿಶ್ವದ ಮೇಲೆ ರಾಜ್ಯಭಾರ ಮಾಡ್ತೇನೆ. ಬುದ್ಧಿಯಲ್ಲಿ ಇಂತಹ ನಿಶ್ಚಯವಿದ್ದಾಗ ನಶೆ ಏರ್ತದೆ. ನಾವು ತಂದೆಯ ಶ್ರೀಮತದಿಂದ ನಮ್ಮದೇ ಯೋಗ ಬಲದಿಂದ ನಮಗಾಗಿ ರಾಜಧಾನಿ ಸ್ಥಾಪನೆ ಮಾಡ್ತಿದ್ದೇವೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈ ನಶೆ ಏರಬೇಕು. ಇದು ಆತ್ಮಿಕ ಮಾತಾಗಿದೆ. ಪ್ರತಿ ಕಲ್ಪದಲ್ಲಿ ತಂದೆ ಈ ಆತ್ಮಿಕ ಬಲದಿಂದ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆಂದು ನೀವು ತಿಳಿದಿದ್ದೀರಿ. ಈಗ ನಿಮ್ಮ ತಲೆಯಲ್ಲಿ ಈ ನೆನಪಿನ ಯಾತ್ರೆಯ ಚಿಂತೆ ಇದೆ. ಪುರುಷಾರ್ಥ ಮಾಡಬೇಕಾಗಿದೆ. ವ್ಯಾಪಾರ ಮುಂತಾದವುಗಳನ್ನು ಮಾಡ್ತಾ ನೆನಪಿನ ಯಾತ್ರೆಯಲ್ಲಿರಬೇಕು. ಸದಾ ಆರೋಗ್ಯವಂತರಾಗಲು ತಂದೆ ಅತಿ ಶಕ್ತಿಶಾಲಿ ಸಂಪಾದನೆ ಮಾಡಿಸ್ತಾರೆ. ಈ ಸಮಯದಲ್ಲಿ ಎಲ್ಲವನ್ನೂ ಮರೆಯಬೇಕಾಗಿದೆ. ನಾವಾತ್ಮರು ಮನೆಗೆ ಹಿಂತಿರುಗುತ್ತಿದ್ದೇವೆ. ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿಸಲಾಗ್ತದೆ. ತಿನ್ನುತ್ತಾ ಕುಡಿಯುತ್ತಾ ನಡೆಯುತ್ತಾ ಓಡಾಡುತ್ತಾ ನೆನಪು ಮಾಡಲಾಗುವುದಿಲ್ಲವೇ? ಬಟ್ಟೆಯನ್ನು ಹೊಲಿಯುತ್ತಾ ತಂದೆಯ ನೆನಪಿನಲ್ಲಿರಬೇಕು. ಇದು ಬಹಳ ಸಹಜವಾಗಿದೆ. 84 ಜನ್ಮಗಳ ಚಕ್ರ ಸಮಾಪ್ತಿಯಾಯಿತೆಂದು ನೀವು ತಿಳಿದಿದ್ದೀರಿ. ಈಗ ತಂದೆ ನಾವಾತ್ಮರಿಗೆ ರಾಜಯೋಗ ಕಲಿಸಲು ಬಂದಿದ್ದಾರೆ. ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆಯಾಗುತ್ತಿರ್ತದೆ. ಕಲ್ಪದ ಹಿಂದೆಯೂ ಹೀಗೇ ಆಗಿತ್ತು. ಈಗ ಮತ್ತೆ ಪುನರಾವರ್ತನೆಯಾಗುತ್ತಿದೆ. ಈ ಪುನರಾವರ್ತನೆಯ ರಹಸ್ಯವನ್ನು ತಂದೆಯೇ ತಿಳಿಸುತ್ತಿದ್ದಾರೆ.
ಪ್ರತಿಯೊಬ್ಬರದ್ದೂ ಈ ನಾಟಕದಲ್ಲಿ ಪಾತ್ರ ಸಿಕ್ಕಿದೆ. ಅದನ್ನವರು ತಿಳಿಸಿಕೊಡ್ತಾರೆ. ತಂದೆಯನ್ನು ನೆನಪು ಮಾಡಿದಾಗ ಸತೋಪ್ರಧಾನರಾಗುತ್ತೀರೆಂದು ಮಕ್ಕಳಿಗೆ ಸಲಹೆ ನೀಡಲಾಗ್ತದೆ. ನಂತರ ಈ ಶರೀರ ಬಿಡುಗಡೆಯಾಗ್ತದೆ. ಈಗ ನಾವು ಆತ್ಮಗಳು ಸತೋಪ್ರಧಾನರಾಗಿ ಮನೆಗೆ ಹಿಂತಿರುಗಬೇಕೆಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ. ಆದರೆ ಸತ್ಯಯುಗದಲ್ಲಿ ಈ ರೀತಿ ಹೇಳೋದಿಲ್ಲ. ಅಲ್ಲಿ ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರ ತೆಗೆದುಕೊಳ್ತೇವೆಂದು ಹೇಳ್ತಾರೆ. ಅಲ್ಲಿ ದುಃಖವಾಗೋದೇ ಇಲ್ಲ. ಇದು ದುಃಖಧಾಮವಾಗಿದೆ. ಹಳೆ ಶರೀರವಾದಾಗ ಇದನ್ನು ಬಿಟ್ಟು ಮನೆಗೆ ಹೋಗಬೇಕೆಂದು ತಿಳಿತಾರೆ. ತಂದೆಯನ್ನು ನಿರಂತರವಾಗಿ ನೆನಪು ಮಾಡಬೇಕು. ಆ ನಿರಾಕಾರ ತಂದೆಯೇ ಜ್ಞಾನಸಾಗರರಾಗಿದ್ದಾರೆ. ಅವರೇ ಬಂದು ಸರ್ವರ ಸದ್ಗತಿ ಮಾಡ್ತಾರೆ. ಸಾಧುಗಳ ಉದ್ಧಾರವನ್ನೂ ಮಾಡ್ತೇನೆಂದು ತಂದೆ ಹೇಳ್ತಾರೆ. ಈಗ ನೀವೊಬ್ಬ ತಂದೆಯನ್ನೇ ನೆನಪು ಮಾಡಿ. ನೀವೆಲ್ಲ ಆತ್ಮಗಳಿಗೆ ತಂದೆಯಿಂದ ಆಸ್ತಿ ಪಡೆಯುವಂತಹ ಅಧಿಕಾರವಿದೆ. ತಮ್ಮನ್ನು ಆತ್ಮನೆಂದು ತಿಳಿದು ದೇಹಿ ಅಭಿಮಾನಿಯಾಗಬೇಕು. ಹಾಗೂ ತಂದೆಯನ್ನು ನಿರಂತರ ನೆನಪು ಮಾಡಿದಾಗ ಪಾಪವು ನಾಶವಾಗ್ತಾ ಹೋಗ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಮುರಳಿಯನ್ನು ಕೇಳಿ ಮತ್ತೆ ಅನ್ಯರಿಗೆ ಹೇಳಬೇಕಾಗಿದೆ. ಓದೋದರ ಜೊತೆಗೆ ಅನ್ಯರಿಗೂ ಓದಿಸಬೇಕಾಗಿದೆ. ಕಲ್ಯಾಣಕಾರಿಯಾಗಬೇಕಾಗಿದೆ. ಬ್ಯಾಡ್ಜ್ ಸಂದೇಶಿಯ ಚಿಹ್ನೆಯಾಗಿದೆ. ಸದಾ ಇದನ್ನು ಧರಿಸಿರಬೇಕು. ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ. ಹೇಗೆ ತಂದೆಯ ದೃಷ್ಟಿ ಬೇಹದ್ದಿನಲ್ಲಿರ್ತದೆ, ಇಡೀ ಪ್ರಪಂಚವನ್ನು ಪಾವನ ಮಾಡಲು ಕರೆಂಟ್ ಕೊಡ್ತಾರೆ, ಹಾಗೆಯೇ ತಂದೆಯನ್ನು ಅನುಸರಣೆ ಮಾಡಿ ಸಹಯೋಗಿಗಳಾಗಬೇಕಾಗಿದೆ. ವರದಾನ. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಮೂಲಕ ಕರ್ಮಾತೀತ ಸ್ಥಿತಿ ಅನುಭವ ಮಾಡುವಂತಹ ಕರ್ಮ ಬಂಧನ ಮುಕ್ತ ಭವ. ಕರ್ಮದ ಜೊತೆಯಲ್ಲಿ ಯೋಗದ ಬ್ಯಾಲೆನ್ಸ್ ಇದ್ದಾಗ ಕರ್ಮದಲ್ಲಿ ಸ್ವತಃ ಸಫಲತೆ ಪ್ರಾಪ್ತಿಯಾಗುವುದು. ಕರ್ಮಯೋಗಿ ಆತ್ಮ ಎಂದೂ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ಕರ್ಮದ ಬಂಧನದಿಂದ ಮುಕ್ತರಾಗಿರೋರನ್ನೇ ಕರ್ಮಾತೀತ ಎಂದು ಹೇಳಲಾಗುವುದು. ಕರ್ಮಾತೀತ ಎನ್ನುವುದರ ಅರ್ಥ ಇದಲ್ಲ. ಕರ್ಮದಿಂದಲೇ ಅತೀತರಾಗುವುದು. ಕರ್ಮದಿಂದ ಭಿನ್ನ ಅಲ್ಲ. ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದರಿಂದ ನ್ಯಾರ ಆಗಿ. ಈ ರೀತಿ ಕರ್ಮಯೋಗಿ ಆತ್ಮ ತಮ್ಮ ಕರ್ಮದಿಂದ ಅನೇಕರ ಕರ್ಮವನ್ನು ಶ್ರೇಷ್ಠ ಮಾಡುವಂಥವರಾಗಿರ್ತಾರೆ. ಅವರಿಗೆ ಎಲ್ಲಾ ಕಾರ್ಯವೂ ಮನೋರಂಜನೆ ಎಂದೆನಿಸುತ್ತದೆ. ಕಷ್ಟದ ಅನುಭವವಾಗುವುದಿಲ್ಲ. ಸುವಾಕ್ಯ. ಪರಮಾತ್ಮನ ಪ್ರೀತಿಯೇ ಸಮಯದ ಗಡಿಯಾರವಾಗಿದೆ. ಯಾವುದು ಅಮೃತ ವೇಳೆ ಎಚ್ಚರ ಮಾಡಿಸುತ್ತದೆ. ಇಂದಿನ ಮುರಳಿಯ ಪ್ರಶ್ನೋತ್ತರ. ಈಶ್ವರನ ಸೇವಾಧಾರಿಯಾಗಲು ಯಾವ ಒಂದು ಚಿಂತೆ ಇರಬೇಕಾಗಿದೆ? ನಾನು ನೆನಪಿನ ಯಾತ್ರೆಯಲ್ಲಿದ್ದು ಅವಶ್ಯವಾಗಿ ಪಾವನರಾಗಬೇಕಾಗಿದೆ. ಪಾವನರಾಗಲು ಚಿಂತೆ ಇರಬೇಕಾಗಿದೆ. ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ. ಯಾವ ಮಕ್ಕಳು ಪಾವನರಾಗಿರ್ತಾರೆ ಅವರೇ ತಂದೆಯ ಸಹಯೋಗಿಗಳಾಗಲು ಸಾಧ್ಯ. ತಂದೆಯೊಬ್ಬರೇ ಏನು ಮಾಡ್ತಾರೆ? ಅದರಿಂದ ಮಕ್ಕಳಿಗೆ ಶ್ರೀಮತದಂತೆ ತಮ್ಮದೇ ಯೋಗಬಲದಿಂದ ವಿಶ್ವವನ್ನು ಪಾವನ ಮಾಡಿ ಪಾವನ ರಾಜಧಾನಿಯನ್ನು ಮಾಡಬೇಕಾಗಿದೆ. ಮೊದಲು ಸ್ವಯಂವನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. ಒಳ್ಳೆಯದು. ಓಂ ಶಾಂತಿ.